ಓಕೆ, ಕೆಲವು ಕಡೆ ಪ್ರಾಬ್ಲಮ್ಸ್ಗಳೇನಪ್ಪ ಅಂತಂದರೆ EVM ಕೈ ಕೊಡೋದಂದರೆ ವರ್ಕ್ ಆಗೋದಿಲ್ಲ ಅಂತೇಳಿ ಉಡುಪಿಯಲ್ಲಿ ಕೈ ಕೊಟ್ಟಿದೆ EVM. ಬಾಲಕಿಯರ ಕಾಲೇಜಿನಲ್ಲಿ ವೋಟಿಂಗ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ನಡೆಯಿತು. VVPAT ಸಮಸ್ಯೆ, ಕೇಂದ್ರದ ಎದುರು ಸರತಿಯಲ್ಲಿ ನಿಂತ ಮತದಾರರು ಎಲ್ಲ ನಿಂತಿದ್ದಾರೆ ವೋಟ್ ಮಾಡೋದಕ್ಕೆ ಬಾಲಕಿಯರ ಕಾಲೇಜಿನಲ್ಲಿ. VVPAT ಸಮಸ್ಯೆ. VVPAT ಅಂದರೆ ನೀವು ವೋಟ್ ಹಾಕಿದಾಗ ಅಲ್ಲಿ ಬರಬೇಕಲ್ಲ, ಒಂದು ಸೌಂಡ್ ಬಂದು ಕೀಂಕ್ ಇನ್ನೊಂದು ಸೌಂಡ್ ಬಂದು ಅದರದ್ದೊಂದು ಎಕ್ನಾಲಜ್ಮೆಂಟ್, ಆ ಎಕ್ನಾಲಜ್ಮೆಂಟ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು VVPAT ಇಲ್ಲದ್ರೆ ನಡೆಯುತ್ತೆ, ಬಟ್ ಒಂದು ನಿಮಗೆ ನಂಬಿಕೆಗೊಂದು ಬೇಕಲ್ವ ಬಾಲಕಿಯರ ಕಾಲೇಜಿನಲ್ಲಿ VVPAT ಸಮಸ್ಯೆ. ಯಾಕಂದರೆ ಅದು ಸರಿಯಾಗಿ ಮತದಾನಗಳಾಗ್ತಾ ಇಲ್ಲ ಅಂಥೇಳಿ ಭಾಳಷ್ಟು ದೂರುಗಳು ಬಂದ ನಂತರ VVPAT ಶುರುವಾಗಿತ್ತು. ಅದೃಶ್ಯ ಸಹಜವಾಗಿ ಒಂದೇ ಕಡೆ ಅಲ್ಲ, ಬಹುತೇಕ ಕಡೆ ಇವತ್ತು VVPAT ಮತ್ತು EVM ಮಷಿನ್ಗಳ ಸಮಸ್ಯೆ ಆಗ್ತಾ ಇದೆ, ತಾಂತ್ರಿಕ ದೋಷ. ಹಾಗಾಗಿ ಮತದಾರ ಪ್ರಭುಗಳು ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕು ಚಲಾವಣೆ ಮುಂದಾದ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾ ಇದೆ. ನೋಡಿದ್ರೆ ವೋಟಿಂಗ್ ತುಂಬ ಇಲ್ಲ ಸರ್. ನಾನು ಇವತ್ತು ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಒಂದಷ್ಟು ಯೂತ್ಸ್ ನಿಂತಿದ್ರು. ಏನಾಗುತ್ತೆ, ಜನರಲಿ ಯೂತ್ಸು ಕೆಲಸ ಲೇಟ್ ಆಗಿರುತ್ತೆ ರಾತ್ರಿ, ಮತ್ತು ಮಾರ್ನಿಂಗ್ ಜಿಮ್ಮು ಅದು ಇದು ಇರುತ್ತೆ. ಸೊ ಬಹುಶಃ ಮುಗಿಸ್ಕೊಂಡು 11 ಗಂಟೆ ಮೇಲೆ ಬರ್ಬೋದು. ಬಟ್ ನಾನು ಕಂಡಂಗೆ ಒಂದಷ್ಟು ಯೂತ್ಸ್ ನಿಂತಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಸಿಕ್ಕಿದ್ರು. ಸೊ ಇಟ್ಸ್ ಎ ಗುಡ್ ಸೈನ್. ಎಲ್ಲರೂ ಬಂದು ವೋಟ್ ಮಾಡ್ತಿದ್ದಾರೆ. ವೋಟ್ ಮಾಡೋದು ನಮ್ಮೆಲ್ಲರ ಹಕ್ಕು, ನಾವು ಮಾಡಬೇಕು. ಅಂದರೆ ಸರ್, ಕಳೆದ ಬಾರಿ ಒಂದು 50ರಿಂದ 54% ಅಷ್ಟು ವೋಟಿಂಗ್ ಆಯಿತು. ಇವತ್ತಿಂದು ನೋಡಿದ್ರೆ ಬಹುಶಃ ಜನ ಏನಿರ್ಬೋದು, ಬಿಸಿಲಿದೆ ಮಧ್ಯಾಹ್ನ ಅಂತೇಳಿ ಬಂದಿರ್ಬೋದು. ಬಟ್ ಇವಾಗಿನ ಜೋಶು, ಜನರಲ್ ಎನರ್ಜಿ ನೋಡಿದ್ರೆ ನನಗನ್ಸುತ್ತೆ ನಾವು 75-80% ತನಕ ಹೋಗ್ಬೋದು ಅರ್ಬನ್ನಲ್ಲಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇವರು ಬೆಂಗಳೂರು ಗ್ರಾಮಾಂತರ ಬರುತ್ತೆ ಇದು. ಅಮೂಲ್ಯ ಅವರಿರ್ಬೋದು, ಅಮೂಲ್ಯ ಅವರ ಪತಿ ಜಗದೀಶ್ ಅವರಿಗಿರ್ಬೋದು, CN ಮಂಜುನಾಥ್ ಅವರಿಗೆ ಕ್ಯಾಂಪೇನ್ ಕೂಡ ಮಾಡಿದ್ರು ಅವರು. ಅಮೂಲ್ಯ ಮತ್ತು ಅವರ ಪತಿ ಜಗದೀಶ್. ರಾಜರಾಜೇಶ್ವರಿ ನಗರದ ಭಾಗ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಮತ್ತು TK ಸುರೇಶ್, ಮತ್ತೊಂದು ಕಡೆ ಕಾಂತಾರ ಸಿನಿಮಾ ಖ್ಯಾತಿಯ. ದೇಶದ ಮಟ್ಟಿಗೆ ನೋಡಿದ್ರೆ ಎರಡನೇ ಹಂತದ ಮತದಾನ ಮೊನ್ನೆ ಏಪ್ರಿಲ್ 19ನೇ ತಾರೀಕು 102 ಕ್ಷೇತ್ರಗಳಿಗೆ 20 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ಒಟ್ಟು 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು. ಬಟ್ ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಮೊದಲ ಹಂತದ ಮತದಾನ 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ವೋಟ್ ಆಗ್ತಾ ಇದೆ. ಸಾಕಷ್ಟು ಜನ ಸ್ಟಾರ್ಸ್ ಬಂದ್ರು, ಶ್ರೀಗಳು ಬಂದ್ರು, ಗಣ್ಯರು ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಏನು ಬೆಳವಣಿಗೆ ಆಯಿತು ಆ ಕುರಿತ ಒಂದು ಸಮಗ್ರ ಮಾಹಿತಿ ಈ ವರದಿ ಮೂಲಕ. ಬೆಳಿಗ್ಗೆಯಿಂದಲೇ ಮತದಾನ ಚುರುಕು. ಸೆಲೆಬ್ರಿಟಿಗಳಿಂದ ಭರ್ಜರಿ ಮತದಾನ. ಲೋಕಸಮರದಲ್ಲಿ ಕರುನಾಡಿನ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಬೆಳಿಗ್ಗೆಯಿಂದಲೇ ಚುರುಕುಗೊಂಡಿತು. ಸೆಲೆಬ್ರಿಟಿ ಹಾಗೂ ಗಣ್ಯರ ದಂಡು ವೋಟ್ ಮಾಡಿದ್ರು. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ಜಯನಗರದ BS ಕಾಲೇಜಿನಲ್ಲಿ ಮತ ಚಲಾಯಿಸಿದ್ರು. ಉಡುಪಿ ಅಷ್ಟಮಠಾಧೀಶರು ಮತದಾನ ಮಾಡಿದ್ರು. ಅತ್ತ ಅದಮಾರು ಮಠದ ವಿಶ್ವಪ್ರಿಯ ಶ್ರೀ, ಬಲಿಮಾರು ಮಠದ ವಿದ್ಯಾಧೀಶ ಶ್ರೀ ವೋಟ್ ಮಾಡಿದ್ರೆ, ಇತ್ತ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀ ಮತದಾನ ಮಾಡಿದ್ರು. ಚಿಕ್ಕಮಗಳೂರಲ್ಲೂ ರಂಭಾಪುರಿ ಶ್ರೀಗಳು ತಮ್ಮ ಹಕ್ಕು ಚಲಾಯಿಸಿದ್ರು. ಜಯನಗರದ BS ಕಾಲೇಜಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕುಟುಂಬ ಸದಸ್ಯರ ಜೊತೆ ಆಗಮಿಸಿ ವೋಟ್ ಮಾಡಿದ್ರು. In the queue and also cheerfully saying, "Oh, you are here, come vote."
So it's nice to see so many early morning coming here to cast the vote, and I want as many people from South Bengaluru to come out and cast their vote. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರ್ನಾಥ್ ಜಕ್ಕೂರ್ನಲ್ಲಿ ಮತದಾನ ಮಾಡಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ಹಾಗೂ ನಟ ಪ್ರಕಾಶ್ ರೈ ಹಕ್ಕು ಚಲಾಯಿಸಿದ್ರು. ಇನ್ನು ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಮತ ಚಲಾಯಿಸಿದ್ರು. 14 ಕ್ಷೇತ್ರಗಳಲ್ಲೂ ಮತದಾನ ಸಂಭ್ರಮ ಕಳೆಗಟ್ಟಿದ್ದು ಗಣ್ಯಾತಿ ಗಣ್ಯರು ಮತಗಟ್ಟೆಯತ್ತ ಆಗಮಿಸಿ ವೋಟ್ ಮಾಡ್ತಿದ್ದಾರೆ.